ಇವತ್ತಂತೂ ಎಲ್ಲರಿಗೂ ಕಾಯ್ತಾ ಇರೋ ಒಂದು ವಿಷಯ ತಂದಿದ್ದೀನಿ. ಏನು ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ ಫೇಸ್ ಕ್ರೀಮ್ ಬೇಕು ಅಂತ ಹೇಳಿದರು. ಇವತ್ತಿಗೆ 48 ಅವರ್ಸ್ ಆಯಿತು. 2 ಡೇಸಿಂದ ಅದನ್ನು ಅಪ್ಲೈ ಮಾಡ್ತಿದ್ದೀನಿ. 2 ರೀತಿ ಹೇಳಿದೆ, 2 ಕ್ರೀಮ್ ತೋರಿಸ್ತೀನಿ ಅಂತ. ಒಂದು ಆಯುರ್ವೇದಿಕ್ದು, ಇದು ಆಯುರ್ವೇದಿಕ್ಕೆ, ಬಟ್ ಅದು ಡೈರೆಕ್ಟ್ ಫ್ರಮ್ ಶಾಪ್ ತಂದಿದ್ದು, ಅದಿನ್ನೂ 48 ಅವರ್ಸ್ ಆಗಿಲ್ಲ. ಇದು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಆಯುರ್ವೇದಿಕ್ ಫೇಸ್ ಕ್ರೀಮ್. ಪಿಗ್ಮೆಂಟೇಷನ್ ಇರೋರಿಗೆ, ನಮಗೆ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ನೀವು ಉಪಯೋಗಿಸ್ಬೋದು ಕಣ್ಣು ಮುಚ್ಕೊಂಡು. ಸೊ ಇವಾಗ ನೆನ್ನೆಗೆ 48 ಅವರ್ಸ್ ಆಯಿತು. ನನ್ನ ಮುಖದಲ್ಲಿ ಏನೂ ಆಗಿಲ್ಲ. ಚೆನ್ನಾಗಿ ಬಿಸಿಲಲ್ಲೆಲ್ಲ ಓಡಾಡಿದ್ದೀನಿ, ಹಂಗೂ ಏನೂ ಡ್ಯಾಮೇಜ್ ಆಗಿಲ್ಲ. ಓಕೆನಾ? ಅದು ಯಾವ ರೀತಿ ಮಾಡಿದೆ ಫೇಸ್ ಕ್ರೀಮು ಪಿಗ್ಮೆಂಟೇಷನ್ ಇರೋರಿಗೆ? ಫೇರ್ ಆ್ಯಂಡ್ ಲವ್ಲಿ, ಮೈ ಫೇರ್ನೆಸ್ ಕ್ರೀಮ್ ಎಲ್ಲ ಸೈಡ್ಗೆ ಇಟ್ಬಿಟ್ಟು ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಇದೇನೂ ಆಗಲ್ಲ. ಓಕೆನಾ? ಆದಷ್ಟು 15 ಡೇಸ್, 20 ಡೇಸ್, 1 ಮಂತ್ ಹಂಗೆ ಮಾಡಿಟ್ಕೊಳ್ಳಿ. ಜಾಸ್ತಿ ಮಾಡಿಟ್ಕೊಳಕ್ಕೆ ಹೋಗ್ಬೇಡಿ. ಇದರಲ್ಲಿ ಪ್ಯಾಚ್ ಟೆಸ್ಟ್ ಮಾಡಬೇಕು. ಹೇಳಿದ್ದೀನಿ ನಾನು ಏನು ಅಂತ. ಓಕೆ, ನಂಬರ್ 1. ನಂಬರ್ 2 ಅಂದರೆ ಫೇಶಿಯಲ್ಸ್ ಅನ್ನೋದು ಎಲ್ಲರೂ ಮಾಡ್ಕೊಳ್ತಾರೆ. ಈಗ ಸರ್ವೇ ಸಾಮಾನ್ಯ ಹೋಗಿದೆ ಅಲ್ವಾ? ಮೊದಲೆಲ್ಲ ಏನಾದ್ರು ಫಂಕ್ಷನು ಪಾರ್ಟಿ ಇದ್ರೆ ಅಂದರೆ ಈಗ ಹಾಗಲ್ಲ. ವೀಕ್ಲಿ ಒನ್ಸು, 15 ಡೇಸ್ ಒನ್ಸ್ ಮಾಡ್ಕೊಳ್ತಾರೆ. ಮನೇಲಿ ಯಾವ ರೀತಿ ಆಯುರ್ವೇದಿಕ್ ಫೇಶಿಯಲ್ ಮಾಡ್ಕೊಳ್ಳೋದು ಪಿಗ್ಮೆಂಟೇಷನ್ ಅವ್ರಿಗೆ? ಇವತ್ತು ನಾನು ಮಾಡಿರೋ ಫೇಶಿಯಲು ಫುಲ್ಲು ಪಿಗ್ಮೆಂಟೇಷನ್ ಬೇಸ್ಡೆ ಉಪಯೋಗಿಸಿರೋ ಕ್ರೀಮ್ ಆಗಲಿ ಎಣ್ಣೆ ಆಗಲಿ. ನಾನು ಉಪಯೋಗಿಸಿರೋದು ಇವತ್ತು ಜಾಕಾಯಿ ಕ್ರೀಮ್, ಜಾಕಾಯಿ ಮತ್ತು ಮಂಜಿಷ್ಟ ಕ್ರೀಮ್. ನಿಮ್ಗೆ ಅದೆಲ್ಲೂ ಸಿಗಲ್ಲ ಆನ್ಲೈನಲ್ಲಿ. ಓಕೆ, ನೀವು ಮಾಡ್ಕೊಳ್ಬೇಕು. ಅದನ್ನು ಸಿಕ್ಕಿದ್ರೆ ಅದು ಕಲರ್ ಹಾಕಿರ್ತಾರೆ, ಡೆಫಿನೆಟಾಗಿ ಕಲರ್ ಹಾಕಿರ್ತಾರೆ. ಜಾಕಾಯಿನ ನಾವು ರೆಮಿಡಿ ಮಾಡಬೇಕಾದ್ರೆ, ಕ್ರೀಮ್ ಮಾಡಬೇಕಾದ್ರೆ ಒಂದು ಹೇಳ್ತೀನಿ ಕೇಳಿ. ಜಾಕಾಯಿನ ನಾವು ಕ್ರೀಮ್ ಮಾಡಬೇಕಾದ್ರೆ ಇಟ್ ಕಮ್ಸ್ ಲೈಟ್ ಬ್ರೌನ್, ಬಟ್ ನೀವು ಹೊರಗಡೆ ಆನ್ಲೈನಲ್ಲಿ ನಿಮಗೆ ಡಾರ್ಕಿಶ್ ಬ್ರೌನ್ ಬರುತ್ತೆ. ಯಾಕೆ? ಮಿಕ್ಸ್ ಮಾಡಿರ್ತಾರೆ. ಬಟ್ ನನಗೂ ಡಾರ್ಕಿಶ್ ಬ್ರೌನ್ ಬಂದಿದೆ. ನಾನೇನು ಮಿಕ್ಸ್ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಓಕೆನಾ? ಬಟ್ ಹೊರಗಡೆ ಅದು ಮಿಕ್ಸ್ ಮಾಡಿರ್ತಾರೆ ಅಂತ ನನಗೆ ಗೊತ್ತಿಲ್ಲ. ಐ ಆಮ್ ನಾಟ್ ಕನ್ಫರ್ಮ್ಡ್. ಆಯಿತಾ? ಸೊ ನನ್ನ ಕ್ರೀಮ್ ನನಗೆ ಕನ್ಫರ್ಮ್ ಇದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟು, ನಾನು ಇವತ್ತು ನಲಪಮ್ಮ ಯೂಸ್ ಮಾಡಿದ್ದೀನಿ ಫೇಶಿಯಲ್ಗೆ. ನೆಕ್ಸ್ಟು ಜಾಕಾಯಿ ಕ್ರೀಮ್ ಬೇಸಲ್ಲಿ ಮಸಾಜ್ ಕೊಟ್ಟಿದ್ದೀನಿ. ಥರ್ಡು, ಅದ್ಭುತವಾದ ಮಂಜಿಷ್ಟ ಪ್ಯಾಕ್ ಹಾಕಿದ್ದೀನಿ. ಮಂಜಿಷ್ಟ ಮೂಲತಿ ಅಂತೂ ರಾಮಬಾಣ ಪಿಗ್ಮೆಂಟೇಷನ್. ವೆಲ್ಕಮ್ ಟು ಹೇಮಾ ನಾಗೇಶ್ ಬ್ಲಾಗ್ಸ್. ನಾನು ಹೇಮ. ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಸುಮಾರು ಜನ ನನಗೆ ಫೇಸ್ ಕ್ರೀಮು ಫೇಸ್ ಕ್ರೀಮು ಪಿಗ್ಮೆಂಟೇಷನ್ ಅವ್ರಿಗೆ ಅಂತ ಕೇಳ್ತಿದ್ರು. ಇವತ್ತು ಫೇಸ್ ಕ್ರೀಮು ನೀವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಬೋದು. ಇದು ಬರೀ ಫೇಸ್ ಕ್ರೀಮ್ ಮಾತ್ರ ಅಲ್ಲ, ಇದರಲ್ಲಿ ಇನ್ನೊಂದು ಫೇಶಿಯಲ್ ಮಾಡ್ತಾ ಇದ್ದೀನಿ. ಓಕೆ, ಅಂದರೆ ಜಾಕಾಯಿದು ಫೇಶಿಯಲ್ ಮಾಡ್ತಾ ಇದ್ದೀನಿ. ಫಸ್ಟ್ ಇವಾಗ ಫೇಸ್ ಕ್ರೀಮ್ ಹೇಳ್ಕೊಟ್ಬಿಡ್ತೀನಿ ಯಾವ ರೀತಿ ಮಾಡೋದು ಅಂತ. ಇದನ್ನು ಧಾರಾಳವಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಇದು ಎಷ್ಟು ದಿನ ಇರುತ್ತೋ ಅಷ್ಟು ದಿನ ಏನೂ ಆಗೋಲ್ಲ. ಕೆಡೋದು, ವಾಸನೆ ಬರೋದು ಏನೂ ಆಗೋಲ್ಲ. ಬನ್ನಿ ಇದನ್ನು ಮಾಡೋಕ್ಕೆ ಹೋಗೋಣ. ಅದ್ರ ಜೊತೆಗೆ ಇನ್ನೊಂದು ಪಿಗ್ಮೆಂಟೇಷನ್ಗೆ ರಾಮಬಾಣ ಮಂಜಿಷ್ಟ. ಓಕೆನಾ? ಇದ್ರ ಬಗ್ಗೆನೂ ಹೇಳ್ತೀನಿ. ಇದು ನಾವು ಮುನ್ನತಿ ನೋಡಿದ್ವಲ್ಲ, ರೂಟ್ಸ್ ಅಂತ ಹೇಳಿದ್ನಲ್ಲ, ರೂಟ್ಗಳಿಂದ ಪೌಡ್ರ್ ಮಾಡಿರ್ತಾರೆ ಬುಡ ಅಂತ. ಇದು ಅಷ್ಟೇ. ನೀವು ಇದನ್ನು ಸಾಮಾನ್ಯವಾಗಿ ಈ ಗಂಧಿಗೆ ಅಂಗಡಿಯಲ್ಲಿ ನೋಡಿರ್ಬೋದು. ಓಕೆನಾ? ಮಂಜಿಷ್ಟ ಇದು ಬಂದುಬಿಟ್ಟು 40 ರೂಪಾಯಿ 40 ಗ್ರಾಮ್. ಓಕೆನಾ? ಫಸ್ಟ್ ಇವಾಗ ಫೇಸ್ ಕ್ರೀಮ್ ಮಾಡೋದು ಹೇಳ್ಬಿಡೋಣ. ತುಂಬ ಜನ ನನಗೆ ರಿಕ್ವೆಸ್ಟು, ಹೇಮಾ ತೋರಿಸಿ ಅಂತ. ಸೊ ಅದಕ್ಕೋಸ್ಕರನೇ ಫಸ್ಟು ಇದು ಫೇಸ್ ಕ್ರೀಮು ನಾನು ಅಪ್ಲೈ ಮಾಡ್ಬೋದು, ನೀವು ಅಪ್ಲೈ ಮಾಡ್ಬೋದು, ಪಿಂಪಲ್ಸ್ ಇಲ್ದಿರೋರು ಅಪ್ಲೈ ಮಾಡ್ಬೋದು. ಫಸ್ಟ್ ಇದನ್ನು ನಾನು ಇದು ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಜಜ್ಕೊತೀನಿ. ಯಾಕಂದರೆ ಮಿಕ್ಸಿಗೆ ಒಂದೇ ಸಲ ಹಾಕಿದ್ರೆ ಮಿಕ್ಸಿ ಹಾಳಾಗೋಗೋ ಚಾನ್ಸ್ ಇರುತ್ತೆ. ಸೊ ತರ್ತರಿಯಾಗಿ ಪುಡಿ ಮಾಡ್ಕೊಳ್ಳೋಣ. ಓಕೆನಾ? ಒಂದು ಪೂರ ಹಾಕೊಂಬಿಡಿ. 7 ರೂಪಾಯಿ ಒಂದು ಅಷ್ಟೇ. 7 ರೂಪೀಸ್ 50 ಪೈಸಾ. ಜಾಸ್ತಿ ಖರ್ಚಿದು ಎಲ್ಲ ಹೇಳೋದೇ ಇಲ್ಲ ನನ್ನ ಚಾನಲಲ್ಲಿ ನಾನು, ಯಾಕಂದರೆ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನೋಡಿ, ತರ್ತರಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸಿನ ನಾನು ಆಯುರ್ವೇದಿಕ್ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇಟ್ಬಿಟ್ಟಿದ್ದೀನಿ. ಮಿಕ್ಸಿಲಿ ಇದು ಏನೂ ಮಾಡ್ಕೊಳ್ಳಲ್ಲ. ಇದು ಆ್ಯಕ್ಚುಲಿ ಚಟ್ನಿ ಜಾರ್ ಅಂತ ಬರುತ್ತಲ್ಲ ನಿಮಗೆ, ಅದನ್ನು ನಾನು ಈ ಥರ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡ್ಬಿಡ್ತೀನಿ. ಇವಾಗ ಇದನ್ನು ಹಾಕೊಂಡ್ಮೇಲೆ ಇದಕ್ಕೆ ಇನ್ನೊಂದು ಐಟಮ್ ಹಾಕಬೇಕು. ರೋಸ್ ವಾಟ್ರೇ ಹಾಕಬೇಕು. ನೀರು, ಹಾಲು ಏನೂ ಹಾಕೋಂಗಿಲ್ಲ. ಸ್ವಲ್ಪ ಪ್ರಮಾಣ ನೋಡ್ಕೊಳ್ಳಿ. ಒಂದು ಜಾಕಾಯಿ ಹಾಕ್ಕೊಂಡಿದ್ದೀನಿ. ಸುಮಾರು 1 ರಿಂದ 2, ಆಲ್ಮೋಸ್ಟ್ 2 ಚಮಚದಷ್ಟು ನಾನು ರೋಸ್ ವಾಟ್ರ್ ಹಾಕ್ಕೊಳ್ತಾ ಇದ್ದೀನಿ. ರೋಸ್ ವಾಟ್ರೇ ಹಾಕಬೇಕು, ಬೇರೆ ಏನೂ ಹಾಕೋಂಗಿಲ್ಲ. ಓಕೆನಾ? ಇದೊಂದು 5 ನಿಮಿಷ ನೆನಿಲಿ ಆ ರೋಸ್ ವಾಟ್ರಲ್ಲಿ. ಅಷ್ಟೊತ್ತಿಗೆ ಇದಕ್ಕೊಂದು ಪ್ಯಾಕ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು. ಇದು ನೆನಿಲಿ. ಸುಮಾರು ಜನ ನಮ್ಮ ಇವಾಗ ಸಬ್ಸ್ಕ್ರೈಬರ್ಸ್ ಸುಮಾರು ಜನ ಇದ್ದಾರೆ ಅಲ್ವಾ? ಸೊ ಅವ್ರಿಗೆ ಇದೇನು ಅಂತ ಗೊತ್ತಿರಲ್ಲ. ಓಕೆ, ಇದರ ಲಿಂಕ್ ಬೇಕಾದ್ರೆ ಕೇಳಿ ಕೊಡ್ತೀನಿ. ಇದು ನಿಮಗೆ ಟ್ಯಾಬ್ಲೆಟ್ ಥರ ಇದೆ. ಇದನ್ನು ಒಂದು ಅಮೆಝಾನಲ್ಲಿ ಸಿಗುತ್ತೆ, ತರಿಸ್ಕೊಳ್ಳಿ. ಲಿಂಕ್ ಸುಮಾರು ಜನ ಕೊಟ್ಟಿದ್ದೀನಿ. ಈಗ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಇದು ಯಾವ ರೀತಿ ಯೂಸ್ ಮಾಡೋದು ಹೇಮಾ ಅಂತ ಕೇಳ್ತಾರೆ ಇವಾಗ. ಇದು 1 ನಿಮಿಷ ತೋರಿಸ್ತೀನಿ. ನೀರು ತೊಗೊಂಡಿದ್ದೀನಿ. ಏನಿಲ್ಲ ನೋಡಿ, ಜಸ್ಟ್ ಅದು ನೋಡ್ತಾ ಇರಿ. ಏನಾಯಿತು ಅಷ್ಟೇ. ಇದು ನಮ್ಮ ಮಾಸ್ಕು ನೋಡಿ. ನೀರು ಹಾಕಿದ್ವಾ, 1 ನಿಮಿಷ ನೀವು ಕಣ್ಣು ಮುಚ್ಚಿ ತೆಗಿಯೋಷ್ಟು ರೆಡಿ ಆಗೋಗುತ್ತೆ ಮಾಸ್ಕು. ಸುಮಾರು ಜನ ಹೊಸಬ್ರಿದ್ದೀರಲ್ಲ, ನಿಮಗೆ ಬೇಕಾದ್ರೆ ಲಿಂಕ್ ಕೇಳಿ, ಲಿಂಕ್ ಕೊಡ್ತೀನಿ. ಇವತ್ತು ಈ ಮಾಸ್ಕಿನ ಅವಶ್ಯಕತೆ ಇದೆ, ಅದಕ್ಕೆ ಮಾಸ್ಕ್ ಮಾಡಿಕೊಂಡೆ. ಓಕೆನಾ?
ನೋಡಿ ಹೆಂಗಿದೆ ನಮ್ಮ ಮಾಸ್ಕು. ಸೊ ನಮ್ಮ ಮಾಸ್ಕ್ ರೆಡಿ ಇದೆ. ಇದನ್ನು ಪಕ್ಕಕ್ಕೆ ಇಟ್ಕೊಂಡ್ಬಿಡ್ತೀನಿ. ಫೈನ್. ಇಲ್ಲಿ ನಾನು ಮಂಜಿಷ್ಟ ಹಾಕ್ಕೊಳ್ತಾ ಇದ್ದೀನಿ. ಮುಲತಿ ಎಲ್ಲ ಫ್ರೆಂಡ್ಸ್ ದಯವಿಟ್ಟು ಕನ್ಫ್ಯೂಸ್ ಆಗಬೇಡಿ. ಇದು ಮಂಜಿಷ್ಟ. ಮುಲತಿ ಬೇರೆ, ಮಂಜಿಷ್ಟ ಬೇರೆ, ಎರಡು ಬೇರುಗಳಿಂದನೇ ಮಾಡೋದು. ಇದನ್ನು ಒಂದು 5 ನಿಮಿಷ ನೆನೆಸಿಡಬೇಕು. ಅದಕ್ಕೆ ಫಸ್ಟ್ ಈ ಪ್ರೊಸೀಜರ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ನಾನು. ಇದನ್ನು ಒಂದು ಪ್ಯಾಕ್ ಮಾಡ್ತಾ ಇದ್ದೀನಿ. ಇಷ್ಟೇ, ಮಂಜಿಷ್ಟ ಮತ್ತು ರೋಸ್ ವಾಟ್ರು. ನೋಡಿ 40 ರೂಪಾಯಿ, 100 ರೂಪಾಯಿ ನೀವು ಕೊಟ್ಟು ಒಂದು ಆಯುರ್ವೇದಿಕ್ ಶಾಪಲ್ಲಿ ತೊಗೊಂಡ್ರೆ ನಿಮಗೆ 3-4 ಪ್ರಾಡಕ್ಟ್ ಬಂದುಬಿಡುತ್ತೆ. ನಿಧಾನ ಆಗುತ್ತೆ, ಬಟ್ ಪ್ರಧಾನವಾಗಿ ರಿಸಲ್ಟ್ ಕೊಡುತ್ತೆ. ಆಯಿತಾ? ಮಂಜಿಷ್ಟ ಯಾರ್ಯಾರು ಉಪಯೋಗಿಸ್ಬೋದು ಹೇಮಾ? ಕಪ್ಪುಗಿರೋರು ಬೆಳ್ಳಕ್ಕಾಗೋಕ್ಕೆ, ಪಿಗ್ಮೆಂಟೇಷನ್ ಹೋಗುತ್ತೆ, ಅನ್ಇವನ್ ಸ್ಕಿನ್ ಟೋನು. ನೋಡಿ ಒಳ್ಳೆ ಮಣ್ಣು ಥರ ಇರುತ್ತೆ, ಬಟ್ ಎಷ್ಟು ಚೆನ್ನಾಗಿದೆ ಗೊತ್ತಾ ಇದು ಸ್ಮೆಲ್ಲು. ಇದು 5 ನಿಮಿಷ ನೆನಿಬೇಕು. ಫೈನ್. ಇದನ್ನು ಪಕ್ಕಕ್ಕೆ ಇಡ್ತೀನಿ. ಈಗ 5 ನಿಮಿಷ ಆಯಿತು. ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ. ಏನಿದೆ ಇದರಲ್ಲಿ? ಒಂದು ಜಾಕಾಯಿನ ಕುಟ್ಟು ಹಾಕಿದ್ದೀನಿ. 1.5 ಚಮಚದಿಂದ 2 ಚಮಚದೊಳಗೆ ರೋಸ್ ವಾಟರ್ ಹಾಕಿದ್ದೀನಿ. ನೀರು ಹಾಲು ಹಾಕಂಗಿಲ್ಲ. ನೀರು ಹಾಕ್ಬಿಟ್ಟು ರಿಸಲ್ಟ್ ಬರಲಿಲ್ಲ ಅಂತ ನನ್ನ ಕೇಳ್ಕೊಡ್ದು. ರೋಸ್ ವಾಟ್ರೇ ಹಾಕಬೇಕು. ಯಾಕೆ ಅಂತ ಹೇಳ್ತಿದ್ದೆ, ಇವತ್ತು ನಾನು ಫೇಸ್ ಕ್ರೀಮ್ ಮಾಡ್ತಿದ್ದೀನಿ. ನೀವು ಇದನ್ನು ಅಪ್ಲೈ ಮಾಡ್ಕೊಂಡು ಆಚೆ ಹೋಗ್ಬೋದು. ಸನ್ಸ್ಕ್ರೀನ್ ಥರ ವರ್ಕ್ ಆಗುತ್ತೆ. ಮಾಮೂಲಿ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ತೀರಲ್ಲ, ಅದ್ರ ಬದಲು ಇದನ್ನು ಹಾಕ್ಕೊಳ್ಳಿ. ಓಕೆನಾ? ಬನ್ನಿ ಫ್ರೆಂಡ್ಸ್, ಇಲ್ಲೊಂದು ನೋಡಿ, ಇಲ್ಲೊಂದು ಬೌಲ್ ತೊಗೊಳ್ತೀನಿ. ಸ್ವಲ್ಪ ಜಾಗ ಮಾಡ್ಕೊಳ್ತೀನಿ. ಇಲ್ಲೊಂದು ಬೌಲ್ ತೊಗೊಳ್ತೀನಿ. ಇಲ್ಲಿ ನಾನು ಒಂದು 5 ನಿಮಿಷ ನೆನೆ ಹಾಕ್ಕೊಂಡಿದ್ನಲ್ಲ ಜಾಕಾಯಿ ರೋಸ್ ವಾಟ್ರು, ಅದನ್ನು ಮಿಕ್ಸಿಲಿ ರುಬ್ಕೊಂಡಿದ್ದೀನಿ. ಇಲ್ಲೊಂದು ವಿಟಮಿನ್ ಇ ಕ್ಯಾಪ್ಸೂಲ್ ತೊಗೊಂಡಿದ್ದೀನಿ. ಇದು ಸೋಸ್ಕೊಳ್ತಾ ಇದ್ದೀನಿ. ನನಗೆ ಇದು ಪ್ಯೂರ್ ಇದು ಬೇಕು, ಜಾಕಾಯಿದು. ಯಾಕಂದರೆ ಮುಖಕ್ಕೆ ಹಚ್ತೀವಲ್ಲ, ತರ್ತರಿಯಾಗಿರಬಾರ್ದು ಅಂತ ಅಷ್ಟೇ ಅಷ್ಟು ತೆಗೆದಿಟ್ಕೊಳ್ಳಿ. ನೀವು ಜಾಸ್ತಿ ಬೇಕಾದ್ರೆ ಮಾಡಿಟ್ಕೊಳ್ಬೋದು. ಓಕೆ, ಅಷ್ಟೇ. ನೋಡಿ, ಇದು ಅಲೋವೆರಾ ಜೆಲ್ಲು ಕಝಿಮಾ ಅವ್ರದ್ದು. ತುಂಬ ಚೆನ್ನಾಗಿದೆ. ಅರ್ಧ kgಗೆ 345, ಬಟ್ ಆಫರಲ್ಲಿ 240-50. ಸುಮಾರು ಜನ ಲಿಂಕ್ ಕೇಳಿದ್ದಾರೆ, ಅದು ಕೊಟ್ಟಿದ್ದೀನಿ ನಾನು. ಒಂದು ಅರ್ಧ kg ಇದೆ ಫ್ರೆಂಡ್ಸ್ ಇದು. ಸೊ ಇದು ನೋಡಿ, ಅಲೋವೆರಾ ಜೆಲ್ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಏನಿದೆ? ರೋಸ್ ವಾಟರ್ ಇದೆ, ಜಾಕಾಯಿ ಇದೆ, ಮತ್ತು ಅಲೋವೆರಾ ಜೆಲ್ ಇದೆ. ನೋಡಿ, ಇದಕ್ಕೆ ಸ್ವಲ್ಪ ಗ್ಲಿಸರಿನ್, ಯಾಕಂದರೆ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತಿದ್ದೀವಲ್ಲ. ಇವಾಗ ಜಾಕಾಯಿ ಕಲರ್ ಏನಿದೆ ನೋಡಿ, ಹೊರಗಡೆ ಕಲರು, ಅದು ಯಾವತ್ತೂ ಕ್ರೀಮ್ ಒಳಗೆ ಬರಲ್ಲ. ಅದು ಯಾಕೆ ಕೆಲವೊಂದು ಕಡೆ ಜಾಕಾಯಿ ಕ್ರೀಮ್ ಅಂತ ಮಾಡ್ತಾರೆ, ಅದೇನು ಮಿಕ್ಸ್ ಮಾಡಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ? ಸೊ ಅದು ಕಲರ್ ನೋಡಿ ಹೆಂಗೆ ಚೇಂಜ್ ಆಗುತ್ತೆ ಅಂತ. ನೋಡಿ, ಯಾವತ್ತೂ ಜಾಕಾಯಿಗೆ ಕಲರ್ ಇಲ್ಲ. ಬಟ್ ನೀವು ಹೊರಗಡೆ ಎಲ್ಲ ತಗೊಳ್ಳುವಾಗ ಜಾಕಾಯಿ ಕ್ರೀಮ್ ಅಂತ ಮಾಡ್ತಾರೆ, ಪಿಗ್ಮೆಂಟೇಷನ್ಗೆ ಕಲರ್ ಇರುತ್ತೆ. ಸೊ ಸ್ವಲ್ಪ ಹುಷಾರಾಗಿರಿ. ಓಕೆನಾ? ಜಾಕಾಯಿಗೆ ಕಲರ್ ಇಲ್ಲ. ಹೇಮಾ, ಜಾಕಾಯಿ ಕಲರ್ ಈ ಥರ ಇತ್ತಲ್ಲ ಹೇಮಾ, ಯಾಕೆ ಕಲರ್ ಬಂದಿಲ್ಲ ಅಂದರೆ ಅದರಲ್ಲೇ ನೋಡ್ಕೊಳ್ಳಿ ಏನು ಅಂತ. ಸರಿ, ಗೊತ್ತಾ? ಅವರು ಏನು ಕಲರ್ ಆ್ಯಡ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಉಪಯೋಗಿಸೋದು ಫುಲ್ ಆರ್ಗ್ಯಾನಿಕ್ ಆಗಿರೋದ್ರಿಂದ ನಾನು ಹೇಳೋದಲ್ಲ, 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡಿ. ಇದೆ ಅಲ್ಲ, ಅವ್ರು ಏನು ಕಲರ್ ಹಾಕ್ತಾರೋ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಫ್ರೆಂಡ್ಸ್. ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ನಿಮ್ಗೆ ಆನ್ಲೈನಲ್ಲೆಲ್ಲ ಅವೈಲಬಲ್ ಇದೆ, ಬಟ್ ನಾನು ಡೆಫಿನೆಟಾಗಿ ಅವ್ರು ಏನು ಕಲರ್ ಹಾಕ್ತಾರೆ ಅಂತ ಗೊತ್ತಿಲ್ಲ. ಬಟ್ ನಾನು ಹಾಕೋದು ಮಂಜಿಷ್ಟ. ನಿಮ್ಮ ಎದುರಿಗೆ ಮಂಜಿಷ್ಟ ನೋಡಿ, ಅದಕ್ಕೆ ಹೇಳಿದ್ದು, ಅದು ರೋಸ್ ವಾಟ್ರ್ ಫುಲ್ಲಿ ಇಟ್ಕೊಂಬಿಡ್ಬೇಕು. ಓಕೆನಾ? ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಇದನ್ನು ಸ್ಟೋರ್ ಮಾಡೋ ಒಂದು ಬಾಟ್ಲಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ಅಪ್ಲೈ ಮಾಡ್ಬೋದು. ನೋಡಿ, ಕೈಯೆಲ್ಲಾದರೂ ಕೆಂಪುಗಾಯ್ತಾ? ಈಗ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ಬನ್ನಿ. ಇವತ್ತು ನೋಡಿ, ಅದ್ಭುತವಾದ ಫೇಸ್ ಕ್ರೀಮ್ ತೋರಿಸಿದ್ದೀನಿ. ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಪಿಗ್ಮೆಂಟೇಷನ್ ಇರೋರು, ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಎಲ್ಲರೂ ಮಾಡ್ಕೊಳ್ಬೋದು. ಇದರಲ್ಲೂ ಏನಾದ್ರು ನಿಮ್ಗೆ ಡೌಟ್ಸ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಸೊ ಇವಾಗ ನಾನು ತಗೊಂಡಿರೋದು ನಮ್ಮ ಪಿಗ್ಮೆಂಟೇಷನ್ಗೆ ರಾಮಬಾಣ ಆಗಿರುವ ನಲಪ ಮರಾಡಿ. ಇದು ಸ್ಟಾರ್ಟಿಂಗು 21 ಡೇಸ್ ಏನು ಮಾಡಬೇಡಿ ನಲಪ ಮರಾಡಿಲಿ, ಆಮೇಲೆ ಮಾಡ್ಕೊಳ್ಳಿ ಇದನ್ನು. ಓಕೆನಾ? ಸೊ ಇವತ್ತು ನಾನು ಪಿಗ್ಮೆಂಟೇಷನ್ ಇರೋರು ಯಾವ ರೀತಿ ಫೇಶಿಯಲ್ನ ಮಾಡ್ಕೊಳ್ಬೋದು ಮನೆಯಲ್ಲಿ. ಇದು ಬರೀ ಫೇಶಿಯಲ್ ಅಲ್ಲ, ಪಿಗ್ಮೆಂಟೇಷನ್ ಇಲ್ಲದೇ ಇರೋರು ಮಾಡ್ಕೊಳ್ಬೋದು. ಓಕೆನಾ? ಇವತ್ತು ನಾನು ತಗೊಂಡಿರೋದು ನಲಪ ಮರಾಡಿ ಕೇರಳ ಟೀ ಆಯಿಲ್. ನೀವು ಎಲ್ಲಾದರೂ ಸರ್ಚ್ ಮಾಡ್ಕೊಳ್ಳಿ, ಆಯಿತಾ? ನಂಬರ್ 1 ಸ್ಥಾನದಲ್ಲಿರೋದು ನಲಪ ಮರಾಡಿ ಕೇರಳ ಟೀ ಆಯಿಲ್. ನಮಗೆ 5 ವರ್ಷದಿಂದ ಪಿಗ್ಮೆಂಟೇಷನ್ ಇದೆ.
5 ನಿಮಿಷದಲ್ಲಿ ವಾಸಿ ಆಗಬೇಕು ಅಂದರೆ ಚಾನ್ಸೇ ಇಲ್ಲ, ನಾನೇ ಹೇಳ್ಬಿಡ್ತೀನಿ ಆಗೋದೇ ಇಲ್ಲ ಅಂತ. ಆಯಿತಾ? ಸೊ ಹೊಸಬ್ರು ಯಾರಾದರೂ ನೋಡ್ತಿದ್ರೆ ಬೇಕಿದ್ರೆ ಹೇಳಿ, ನಾನು ಇದ್ರದಕ್ಕೂ ಎಲ್ಲ ಕೋಟೆಕಲ್ ಶಾಪಲ್ಲಿ ಅವೈಲಬಲ್ ಇದೆ. ನಾನು ಆಯುರ್ವೇದಿಕ್ ಶಾಪಲ್ಲೇ ತೊಗೊಂಡಿದ್ದು, ನಾನು ಅಮೆಝಾನಲ್ಲಿ ಇಲ್ಲ. ಬಟ್ ನಮ್ಮ ಕೆಲವು ಸಬ್ಸ್ಕ್ರೈಬರ್ ಹೇಳಿದ್ದಾರೆ, ಹೇಮಾ ಅಮೆಝಾನಲ್ಲೂ ಇದೆ 165 ರೂಪಾಯಲ್ಲಿ ಅಂತ ಹೇಳಿದ್ದಾರೆ. ಇಲ್ಲಿ 165 80 ಎಷ್ಟಿದೆ ಇದು, ಎಷ್ಟು ml ಇದೆ? 83 0.83 ml ಇದೆ. ಓಕೆನಾ? ಇದು ನಂಬರ್ 1 ಸ್ಥಾನದಲ್ಲಿರೋದು. ಮತ್ತೆ ಹೇಳ್ತಿದ್ದೀನಿ, ನೀವು ಇವತ್ತಿಂದ ಶುರು ಆದರೆ 2 ತಿಂಗಳು ಟೈಮ್ ತೊಗೊಳತ್ತೆ ಇದು ವರ್ಕ್ ಆಗೋಕ್ಕೆ, ಸ್ಟಾರ್ಟ್ ಆಗೋಕ್ಕೆ. ಸುಮಾರು ಜನಕ್ಕೆ 1 ವೀಕಲ್ಲ ಮಿರಾಕಲ್ ಆಗಿದೆ. ದಯವಿಟ್ಟು ನನಗೆ ಕಮೆಂಟ್ ಮಾಡೋಕ್ಕೆ ಮುಂಚೆ ನನ್ನ ಕಮ್ಯುನಿಟಿ ಪೋಸ್ಟ್ ನೋಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ಆಯಿತಾ? ಹೇಮಾ ರಿಸಲ್ಟ್ ಬಂದಿದೆಯಾ, ರಿಸಲ್ಟ್ ಬಂದಿದೆ, ಒಬ್ಬರು ಇಬ್ಬರಿಗಾದರೂ ನಾನು ಕಮೆಂಟ್ಸ್ ಮಾಡ್ಬೋದು. ಎಷ್ಟು ಜನ ಕಮೆಂಟ್ಸ್ ಗೊತ್ತಾ? ಅದಕ್ಕೆ ನನ್ನ ಕಮ್ಯುನಿಟಿ ಪೋಸ್ಟಲ್ಲಿ ಸುನಂದ ಮ್ಯಾಮ್ ಅಂತಿದ್ದಾರೆ, ಉಷಾ ಜಯಂತಿ ಮ್ಯಾಮ್ ಅಂತಿದ್ದಾರೆ, ಅವ್ರದ್ದೆಲ್ಲ ಇದೆ. ನೋಡ್ಕೊಳ್ಳಿ ನೀವು. ಅವ್ರು ಯೂಸ್ ಮಾಡ್ತಾ ಇದ್ದಾರೆ, ಸುಮಾರು ಜನ ಯೂಸ್ ಮಾಡಿ, ಸುಮಾರು ಜನದ ಹೆಸರು ಇದೆ. ಬೇಜಾರಾಗಬೇಡಿ. ಕಮ್ಯುನಿಟಿ ಪೋಸ್ಟ್ ಒಂದ್ಸಲ ತೆಗೆದು ನೋಡಿ. ಅವರೆಲ್ಲ ನಲಪಮ್ಮ ತೊಗೊಂಡಿದ್ದಾರೆ. ಆಯಿತಾ? ಯಾವಾಗಲೂ ತೊಗೊಂಡ್ರು, ಆಯಿತು 1 ತಿಂಗಳು ಅವ್ರು ತೊಗೊಂಡು 1-1.5 ತಿಂಗಳಾಯಿತು. ಅವ್ರಿಗೆ 1 ವೀಕಲ್ಲಿ ಸ್ಟಾರ್ಟ್ ಆಗೋಗಿದೆ ಚೇಂಜಸ್ಸು. ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ 2 ಮಂತ್ಸ್. ಅವ್ರಿಗೆ 1 ವೀಕಲ್ಲಿ ಯಾಕಾಯಿತು ಅಂತ ನನಗೆ ಗೊತ್ತಿಲ್ಲ. ಆಯಿತಾ? ಬಟ್ ಅವ್ರು ಕೊಟ್ಟಿರೋ ಫೀಡ್ಬ್ಯಾಕ್, ಹೇಮಾ 1 ವೀಕಲ್ಲೇ ಸ್ಟಾರ್ಟ್ ಆಯಿತು ನಮಗೆ ಚೇಂಜಸ್ ಅಂತ ಹಾಕಿದ್ದಾರೆ. ಅದು ಸ್ಕ್ರೀನ್ಶಾಟ್ ಹಾಕ್ಕೊಂಡಿದ್ದೀನಿ. ಬಟ್ ಇದ್ರ ಪ್ರಕಾರ 2 ಮಂತ್ಸ್ ತೊಗೊಳುತ್ತೆ. 1.5 ತಿಂಗಳಿಂದ 2 ತಿಂಗಳು ಮಧ್ಯದಲ್ಲಿ. ಇವಾಗಲೇ ಹೇಳ್ಬಿಡ್ತೀನಿ. ಬಟ್ ಜಾದು ಆಗೇ ಆಗುತ್ತೆ. ನಮ್ಗೆ 15 ವರ್ಷದಿಂದ ಇದೆ, 15 ವರ್ಷದಿಂದ ಇದೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಲ್ವ ಮ್ಯಾಮ್ ಸರ್? ಸೊ ಅದಕ್ಕೆ ನಿಮ್ಮ ಯೂಸು ನಲಪ ಮರಾಡಿ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಬಟ್ ಇದು ಪ್ಯಾಚ್ ಟೆಸ್ಟ್ ಮಾಡಬೇಕು. ಪ್ಯಾಚ್ ಟೆಸ್ಟ್ ಇದೆ ಯಾವುದು ಯೂಸ್ ಮಾಡಬೇಡಿ. ಮಂಜಿಷ್ಟ ಮತ್ತು ಮುಲತಿ ಪ್ರತಿಯೊಂದೂ. ಓಕೆನಾ? ನಲಪ ಮರಾಡಿ ಕೇರಳ ಟೀ ಆಯಿಲ್, ವರ್ಲ್ಡ್ ಫೇಮಸ್ ಆಯಿಲ್ ಫಾರ್ ಪಿಗ್ಮೆಂಟೇಷನ್. 2 ಮಂತ್ಸಲ್ಲಿ ಜಾದು ಸ್ಟಾರ್ಟ್ ಆಗುತ್ತೆ. ಅದನ್ನು ಹೇಳ್ಬಿಟ್ಟಿದ್ದೀನಿ. ನಾನು ಕಮೆಂಟ್ಸ್ ಮಾಡೋಕ್ಕೆ ಮುಂಚೆ ಕಮ್ಯುನಿಟಿ ಪೋಸ್ಟ್ ಒಂದು ಸಲ ನೋಡಿ. ಓಕೆನಾ? ನಿಮ್ಗಾಗಿದೆಯಾ, ಯಾರಿಗಾದ್ರೂ ಆಗಿದೆಯಾ, ಎಲ್ಲ ಪ್ರಶ್ನೆಗಳು ಸರ್ವೇ ಸಾಮಾನ್ಯ. ಅದೆಲ್ಲ ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಸ್ಕ್ರೀನ್ಶಾಟ್ ತೆಗೆದು ಹಾಕಿದ್ದೀನಿ. ಸ್ವಲ್ಪ ಸ್ಕ್ರೋಲ್ ಮಾಡಿ, ನಿಮಗೆ ಸಿಗುತ್ತೆ. ಓಕೆನಾ? ಇವಾಗ ಕಝಿಮಾದ್ ಹೇಳಿದೆ ಅಲ್ವಾ, ಅರ್ಧ kgಗೆ 270 ರೂಪಾಯಿ. ನೀವು ಚಿಕ್ಕ ಬಾಟ್ಲು ತೊಗೊಳ್ತೀರಲ್ಲ, 1 ನಿಮಿಷ ರೀ. ಇಲ್ಲಿ ನಾನು ಇದು ಕ್ಯಾರೆಟ್ ಆಯಿಲ್, ಕ್ಯಾರೆಟ್ ಕ್ರೀಮ್ ಹಾಕಿದ್ದೀನಿ. ಇಷ್ಟು ಪುಟ್ಟದಕ್ಕೆ 130 ಕೊಟ್ಟಿದೆ, ಇಷ್ಟು ಪುಟ್ಟದಕ್ಕೆ. ಸೊ ಆವಾಗಲೇ ಅಂದ್ಕೊಂಡೆ, ಅಯ್ಯೋ ಅಷ್ಟೊಂದು ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಅರ್ಧ kg ತೆಗೆದಿಟ್ಕೊಂಡೆ. ಇವಾಗ ಇದೊಂದು 5 ಮಿನಿಟ್ಸ್ ಮಸಾಜ್ ಮಾಡಿದ್ದೀನಲ್ವಾ. ಈಗ ಇದನ್ನು ನೋಡಿ, ಫೇಸ್ ಕ್ರೀಮು ಇನ್ನೊಂದು ಡೈರೆಕ್ಟು ಇನ್ನೊಂದು ಹೇಳಿದ್ನಲ್ಲ 48 ಅವರ್ಸ್ದು, ನನಗೆ ಇನ್ನೊಂದು ದಿನ ಟೈಮ್ ಬೇಕು ನೆನ್ನೆ ಹೇಳ್ದಂಗೆ. ಓಕೆನಾ? ಇದು ಗೊತ್ತಾಯ್ತಲ್ಲ, ಆನ್ಲೈನಲ್ಲಿ ಕಲರ್ ಚೇಂಜ್ ಇರುತ್ತೆ, ಏನು ಮಿಕ್ಸ್ ಮಾಡಿರ್ತಾರೆ ಅಂತ ಹೇಳಿದೆ ಅಲ್ವಾ ನಿಮಗೆ. ಬಟ್ ಮಂಜಿಷ್ಟಾನೇ ಹಾಕಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಬಟ್ ನಾನು ಮಂಜಿಷ್ಟ ಹಾಕಿದ್ದೀನಿ. ಒಂದು 5 ನಿಮಿಷ ಸೋಪ್ ಮಾಡಿಬಿಟ್ಟು, ನಮಗಿದೆ ಇವಾಗ ಫೇಶ್ ನೋಡಿ. ಇದನ್ನು ಇವಾಗ ಕೆಲವ್ರಿಗೆ ಡೌಟ್ಸ್ ಬರುತ್ತೆ, ಏನಪ್ಪ ಹೇಮಾ ಮಂಜಿಷ್ಟ ಹಾಕ್ದಲ್ಲ ಕಲರ್ ಬರುತ್ತಾ ಅಂತ. ಅದೇ ನಿಮ್ಗೆ ತೋರ್ಸೋಕೆ ಈಗ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ನೀವು ಫೇಸ್ಗೆ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಎಷ್ಟು ಹಾಕ್ಕೊಳ್ತೀರೋ ಅಷ್ಟು ಹಾಕ್ಕೊಳ್ಳಿ. ಫಸ್ಟ್ ಮಂಜಿಷ್ಟ ಪ್ಯಾಚ್ ಟೆಸ್ಟ್ ಮಾಡಿ, ಮಂಜಿಷ್ಟ ಪ್ಯಾಚ್ ಟೆಸ್ಟ್ ಮಾಡಿ ಆಮೇಲೆ ಮಾಡ್ಕೊಳ್ಳಿ ಈ ಕ್ರೀಮ್ನ. ಫ್ರೆಂಡ್ಸ್, ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಚ್ವುಡ್ಡು ನನಗೆ ಯಾವುದೇ ರೀತಿಯಾಗಿ ಅಲರ್ಜಿ ಆಗಲಿಲ್ಲ. ಎಲ್ಲ ಆಯುರ್ವೇದಿಕ್. ನನ್ನ ಹತ್ರ ಎಷ್ಟು ಆಯುರ್ವೇದಿಕ್ ಪ್ರಾಡಕ್ಟ್ಸ್ ನಾನು ಯೂಸ್ ಮಾಡಿದ್ದೀನಿ ಗೊತ್ತಾ ನನ್ನ ಫೇಸ್ಗೆ. ಇಷ್ಟು ಬ್ರೈಟು, ಇಷ್ಟು ಗ್ಲೋಯಿಂಗ್ ಸ್ಕಿನ್ ಬರಬೇಕು ಅಂದರೆ ಕೆಲವೊಂದು ಪದಾರ್ಥದಲ್ಲಿ ಸ್ಟಡಿ ಮಾಡಿರಬೇಕು. ಸ್ಟಡಿ ಮಾಡೇ ಯೂಸ್ ಮಾಡೋದು. ಸುಮ್ಮನೆ ಸಿಗ್ತಾ ತಂದ್ವಾ ಹಾಕಿದ್ವಾ ಆ ಥರ ಮಾಡಬಾರ್ದು. ನನಗದು ಬೆನಿಫಿಟ್ ಆಗಿದೆ ನನ್ನ ಸ್ಕಿನ್ಗೆ. ಅಕಸ್ಮಾತ್ ನೀವು ಇದು ಕ್ರೀಮಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ತೊಗೊಳ್ಳಿ. ಜಸ್ಟ್ ಲೈಕ್ ಫೇರ್ ಆ್ಯಂಡ್ ಲವ್ಲಿ ಎಷ್ಟು ತೊಗೊಳ್ದಿರೋ ಅಷ್ಟು ತೊಗೊಂಡು ಬರ್ಸ್ಕೊಂಡು ಹಚ್ಕೊಂಡು ಹೊರಗಡೆ ಹೋಗ್ಬೋದು. ಓಕೆನಾ? ನಾನಿವತ್ತು ಫೇಶಿಯಲ್ ಮಾಡ್ತಾಯಿದ್ದೀನಿ. ಮಾಮೂಲಿ ಹೆಂಗೆ ಸ್ಟ್ರೋಕ್ ಕೊಡಬೇಕು, ಅಯ್ಯೋ ನಮ್ಗೆ ಇಲ್ಲಿ ಪಿಗ್ಮೆಂಟೇಷನ್ ಉಜ್ಜಬಾರ್ದು ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಮೈಲ್ಡಾಗಿ ಮಾಡಿ. ಓಕೆನಾ? ನಾನು ಯಾವ ಎಣ್ಣೆ ಒರೆಸಲಿಲ್ಲ, ಇದನ್ನು ಒರೆಸಲ್ಲ ನನ್ನ ಮುಖದ ಮೇಲೆ ಈಗ. ಯಾಕಂದರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಒಂದೊಳ್ಳೆ ಮಸಾಜ್ ಕೊಡ್ತೀನಿ. ಚೆನ್ನಾಗಿ ಸ್ಕಿನ್ ಒಳಗೆ ಪೆನಿಟ್ರೇಟ್ ಆಗಬೇಕು. ಇಷ್ಟೇ. ಇನ್ನೂ ಏನಾದ್ರು ಡೌಟ್ ಇದೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ. ಓಕೆನಾ? ಇದ್ರದ್ದು ನಾನು ಕೊಡ್ತೀನಿ ನಿಮಗೆ 48 ಅವರ್ಸ್ ಆದಮೇಲೆ ಕ್ರೀಮ್ದು. ಇದು ಹೋಮ್ ಮೇಡ್ ಕ್ರೀಮ್, ನೋ ಅಲರ್ಜಿ, ನೋ ಸೈಡ್ ಎಫೆಕ್ಟ್ಸ್. ಅದು ಆಯುರ್ವೇದಿಕ್ದು. ಅದಕ್ಕೆ ಫಸ್ಟು ನನ್ನ ಮುಖದ ಮೇಲೆ ಹಾಕ್ಕೊಂಡು ನಿಮ್ಗೆ ಇದು ಮಾಡ್ತಿರೋದು. ಇದು ಆಲ್ಮೋಸ್ಟ್ 10 ನಿಮಿಷ ಆಗೋಗಿದೆ. ನಿಮ್ಮದು ಥಿಕ್ನೆಸ್ ನೋಡ್ಕೊಳ್ಳಿ ಪ್ಯಾಕ್ದು ಫ್ರೆಂಡ್ಸ್. ರೋಸ್ ವಾಟ್ರು
ಇದು ಬ್ಲೆಂಡ್ ಆಗಬೇಕು, ಒಳ್ಳೆ ಮುದ್ದೆ ಆಕಾರಕ್ಕೆ ಬರಬೇಕು ನನಗೆ. ತೆಳ್ಳಕ್ಕೆ ಮಾತ್ರ ಮಾಡ್ಕೊಂಬೇಡಿ. ಎಟ್ ಅಗೇನ್ ಮುಲತಿ ಮಂಜಿಷ್ಟ ಎಲ್ಲ ಪ್ಯಾಚ್ ಟೆಸ್ಟ್ ಆಗಬೇಕು. ಪ್ಯಾಚ್ ಟೆಸ್ಟ್ ಇರೋರು ಮಾತ್ರ ಬಳಸಿ, ಬೇರೆಯವ್ರು ಬಳಸೋಕೆ ಹೋಗಬೇಡಿ. ನಮ್ಗೆ ಆಗಿ ಬರಲಿಲ್ವಾ, ನೆಕ್ಸ್ಟ್ ಆಲ್ಟರ್ನೇಟಿವ್ ಹೇಳ್ತೀನಿ. ಬಟ್ ದಿಸ್ ಇಸ್ 100% ವರ್ಕಿಂಗು. 100 ಏನ್ರಿ, 1000 ರೀ. ನೆಕ್ಸ್ಟ್ ಇವತ್ತು ಮಂಜಿಷ್ಟ ಏನಕ್ಕೆ ಯೂಸ್ ಮಾಡ್ತಾರೆ? ಮಂಜಿಷ್ಟ ಸ್ಕಿನ್ ಕಲರಿಂಗ್, ಪಿಗ್ಮೆಂಟೇಷನ್, ಅನ್ಇವನ್ ಸ್ಕಿನ್ ಟೋನ್. ಮತ್ತು ನಿನ್ನೆ ನಟ್ಗ್ರಾಸ್ ಹೇಳಿದ್ನಲ್ಲ, ನಿಮ್ಮ ಮುಖದಲ್ಲಿ ಯಾವುದೇ ರೀತಿಯಾದ ಇನ್ಫೆಕ್ಷನ್ಸ್ ಇರಲಿ, ಪಸ್ ಫಾರ್ಮೇಷನ್ನು, ಪಸ್ಸಿಂದಾಗಿರೋ ಇದು ಪ್ರತಿಯೊಂದಕ್ಕೂ ರಾಮಬಾಣ ನಟ್ಗ್ರಾಸು. ಅದಕ್ಕೆ ನಾನು ಕೆಲವು ಮೆಸೇಜ್ ಹಾಕಿದ್ದಾರೆ, ಅದರದೆಲ್ಲ ಲಿಂಕ್ ಕೊಟ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ನಾನು ಎಷ್ಟೆಷ್ಟು ಗ್ರಾಮ್ ತರಿಸ್ಕೊಳ್ಬೇಕು, ನೀವು ಜಾಸ್ತಿ ತರಿಸ್ಕೊಂಡ್ರೆ ಏನು ತೊಂದರೆ ಇಲ್ಲ, ಪ್ರಮಾಣ ಹೇಳಿಬಿಟ್ಟು ಇದು ಮಾಡಿಬಿಡ್ತೀನಿ. ಓಕೆನಾ? ಇದು ಸೈಡ್ ಎಫೆಕ್ಟ್ ಏನಾಗುತ್ತೆ, ಉರಿಯೋಕ್ಕೆ ಶುರು ಆಗುತ್ತೆ, ಆಗಲ್ಲ ಅಂದರೆ ಮಂಜಿಷ್ಟ. ಆಯಿತಾ? ಅದಕ್ಕೆ ಹೇಳ್ತಾ ಇದ್ದೀನಿ, ಪ್ಯಾಚ್ ಟೆಸ್ಟ್ ಮಾಡಿ, ಪ್ಯಾಚ್ ಟೆಸ್ಟ್ ಮಾಡಿ. ವಿತೌಟ್ ಪ್ಯಾಚ್ ಟೆಸ್ಟ್ ದಯವಿಟ್ಟು ಯಾವುದೇ ಕ್ರೀಮು ಇದು ಬಳಸಬೇಡಿ ಆಯುರ್ವೇದಿಕ್ದು. ಇದು ಡೈರೆಕ್ಟ್ ಗಾಳಿ ಹೋಗಂಗಿಲ್ಲ. ಓಕೆನಾ? ಬೇರೆ ಪ್ಯಾಕೆಲ್ಲ ಹಾಕೊಂಡು ಆರಾಮಾಗಿ ಕೂತಿರ್ತೀವ, ಹಂಗಲ್ಲ. ಇದು ಕವರ್ ಮಾಡ್ಕೊಳ್ತೀವಿ ಪ್ಯಾಕ್ನ ಕರೆಕ್ಟಾಗಿ 8 ರಿಂದ 10 ನಿಮಿಷ, 8 ರಿಂದ 10 ನಿಮಿಷ, ನಾಟ್ ಮೋರ್ ದೆನ್ ದಟ್. ಈ ಮಾಸ್ಕ್ ಏನು ಮಾಡಿಕೊಂಡು ಕರೆಕ್ಟಾಗಿ 8 to 10 ಮಿನಿಟ್ಸ್. ಓಕೆನಾ? ಫ್ರೆಂಡ್ಸ್ ನೋಡಿ, 8 ಮಿನಿಟ್ಸ್ ಆಯಿತು. ಈಗ ರಿಮೂವ್ ಮಾಡ್ತಾ ಇದ್ದೀನಿ. ಓಕೆನಾ? ನೋಡಿ, ಯಾವ ರೀತಿ ಇದೆ ನೋಡಿ ಗ್ಲೋ. ಮೆಸೇಜ್ ಹಾಕಿದ್ರು, ಮ್ಯಾಮ್ ನನಗೆ ಪಿಂಕಲ್ಸ್ ಇದೆ, ಏನು ಮಾಡಬೇಕು ಅಂತ. ಡೆಫಿನೆಟಾಗಿ ಅದಕ್ಕೊಂದು ಸ್ಪೆಷಲ್ ವೀಡಿಯೋ ಮಾಡ್ತೀನಿ ಮ್ಯಾಮ್, ಡೆಫಿನೆಟಾಗಿ ಮಾಡ್ತೀನಿ. ಯಾಕಂದರೆ 20 ವರ್ಷಕ್ಕೆಲ್ಲ ನಮಗೆ ನೆರೆಗೆ ಬಂದ್ಬಿಟ್ರೆ ಮುಖದಲ್ಲಿ 40 ವರ್ಷದಂಗೆ ಕಾಣ್ತಾರೆ ಪಾಪ. ಅದೇ 40 ವರ್ಷ ಆದ್ರೂ ಅಲ್ವಾ, 40 ವರ್ಷ ಆದ್ರೂ ಎಷ್ಟು ಹೆಂಗಾಗಿ ಕಾಣ್ತೀವಿ. ಸೊ ಮುಖದಲ್ಲಿ ಯಾವುದೇ ರೀತಿಯಾದ ರಿಂಕಲ್ಸ್ ಇರಬಾರ್ದು. ನಮ್ಮ ಅದ್ಭುತವಾದ ಪಿಗ್ಮೆಂಟೇಷನ್ ಫೇಶಿಯಲ್ ಯಾವ ರೀತಿ ಇದೆ ಹೇಳಿ. ನಿಮ್ಗೆ ಯಾವುದೇ ಪಾರ್ಲರಲ್ಲೂ ಈ ಥರ ಪಿಗ್ಮೆಂಟೇಷನ್ ಫೇಶಿಯಲ್ ಮಾಡಲ್ಲ, ಅನ್ಲೆಸ್ ನೀವು ಆಯುರ್ವೇದಿಕ್ ಇದಕ್ಕೆ ಹೋಗ್ಬಿಟ್ಟು ಮಾಡಿಸ್ಕೊಳ್ಬೇಕು. ನಾರ್ಮಲಾಗಿ ಇರೋ ಪಾರ್ಲರ್ಸಲ್ಲಿ ಇದಕ್ಕೆ ಅಂತ ಸಪ್ರೇಟಾಗಿ ಯಾರೂ ಮಾಡಲ್ಲ. ಯಾರು ನಲ್ಪಮ್ಮ ಎಲ್ಲ ತಂದಿಟ್ಕೊಂಡು, ಸೊ ನೀವೇ ಎಲ್ಲ ಪ್ರಾಡಕ್ಟ್ಸ್ ತಂದುಕೊಂಡ್ರೆ ಒಂದು 200 ರೂಪಾಯಿ ಪ್ರಾಡಕ್ಟ್ ರೀ ಅಲ್ವಾ. 165 ಇದು ಯಾವುದು ನಲಪಮ್ಮ. ಬಟ್ ಅದು ಪ್ಯಾಚ್ ಟೆಸ್ಟ್ ಮಾಡಬೇಕು. 40 ರೂಪಾಯಿ ನಮ್ಮ ಮಂಜಿಷ್ಟಾನೋ ಮುಲತಿನೋ ಯಾವುದಾದ್ರೂ. ಓಕೆನಾ? 700 ರೂಪಾಯಿ ನಮ್ಮ ಜಾಕಾಯಿ. ರೋಸ್ ವಾಟ್ರು ನಿಮಗೆ 20-30 ರೂಪಾಯಿಗೆಲ್ಲ ಸಿಕ್ಬಿಡುತ್ತೆ, ಚಿಕ್ಕ ಸೈಜು ಅಲ್ವಾ. ಧಾರಾಳವಾಗಿ 20 ರೂಪಾಯಿ 200 ರೂಪಾಯಿ ಖರ್ಚು ಮಾಡಿದ್ರೆ ನೀವು ಒಂದು 4-5 ಸಲ ಮಾಡ್ಕೊಳ್ಬೋದು. ಇದು ವಾರಕ್ಕೊಂದು ಸಲ ಕಣ್ಣು ಮುಚ್ಕೊಂಡು ಮಾಡ್ಕೊಳ್ಳಿ. ಪ್ಲಸ್ ನಾನು ಹೇಳ್ತಾ ಇದ್ದೀನಿ, ಕೆಲವ್ರಿಗೆ ಉರಿ ಸ್ಟಾರ್ಟ್ ಆಗುತ್ತೆ, ಮುಲತಿ ಅಥವಾ ಮಂಜಿಷ್ಟ ಆಗಿ ಬರಲಿಲ್ಲ ಅಂದರೆ ಸೊ ಪ್ಯಾಚ್ ಟೆಸ್ಟ್ ಮಾಡಿ ಉಪಯೋಗಿಸಿ. ಸೊ ನೋಡಿ ಯಾವ ರೀತಿ ಇದೆ, ಅದ್ಭುತವಾದ ಫೇಶಿಯಲ್. ಓಕೆನಾ? ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಕ್ಲೋಸಪ್ ವ್ಯೂಲಿ ಯಾವ ರೀತಿ ಇದೆ ಅಂತ. ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನಲಪ ಮರಾಡಿ ಹೊಸಬ್ರು ಯಾರಾದರೂ ಇದ್ದರೆ ದಯವಿಟ್ಟು ಕಣ್ಮುಚ್ಕೊಂಡು ತಗೊಳ್ಳಿ. ಓಕೆನಾ? ಹೋಗಿ ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.